ಬಳ್ಳಿ ಇದೆ ನೋಡಿ, ಆ ಬಳ್ಳಿ ಹೂವಿದೆ ಅದನ್ನೇ ಪಾರಿಜಾತ ಬೆಳೆಸ. ಈ ಪಾರಿಜಾತ ಹೂವು ಸ್ವರ್ಗದಲ್ಲಿರೋಂಥದ್ದು, ಅಂದ್ರೆ ಇಂದ್ರನ ವನದಲ್ಲಿರೋಂಥದ್ದು. ಆ ಹೂವನ್ನ ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮೆ ಬೇಕು ಅಂತ ಆಸೆ ಪಡ್ತಾಳೆ. ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಅವರ ವಾಹನವಾದ ಗರುಡನ ಮೇಲೆ ಕುಳಿತುಕೊಂಡು ಹೋಗಿ ಸ್ವರ್ಗದಲ್ಲಿರುವಂತಹ ಪಾರಿಜಾತ ಹೂವಿನ ಬಳ್ಳಿಯನ್ನ ಕತ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಕೈ ಇಟ್ಕೊಂಡಿದ್ದಾರೆ. ಈ ವಿಚಾರ ತಿಳಿದಂತ ಸ್ವರ್ಗದ ಅಧಿಪತಿ ಇಂದ್ರ ಅವನ ಯುದ್ಧ ಆಡ್ಲಿಕ್ಕೆ ಓಡ್ಕೊಂಡು ಬರ್ತಾ ಇದ್ದಾನೆ. ಅವನ ವಾಹನವಾದ ಐರಾವತದ ಮೇಲೆ, ಅಂದ್ರೆ ಆನೆಯ ಮೇಲೆ. ಅಲ್ಲಿ ಆನೆ ಓಡುವ ರೀತಿ ರನ್ನಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಕಾಲುಗಳು ಬೆಂಡಾಗಿದೆಯಾ, ಬಾಲ ಮೇಡೋಗಿದೆ, ಕಿವಿ ಹಿಂದೆ ಮುಂದೆ ಹಾರಾಡ್ತಾ ಇದೆ. ಆ ಆನೆ ಓಡುವಂತ ವೇಗಕ್ಕೆ ಸ್ಪೀಡಿಗೆ ಇಂದ್ರನ ಹೆಂಡತಿ ಸಚ್ಚಿದೇವಿ ಆನೆಯನ್ನು ಬಿಟ್ಟು ಮೇಲ್ಬಾಕಿ ಜಂಪ್ ಮಾಡ್ತಾಳೆ, ಬಿದ್ದಿದ್ದಾರೆ. ಅವಳಿಗೆ ನಾನಿಲ್ಲಿ ಬಿದೋಪ್ತೀನಿ ಅನ್ನೋ ಭಯ ಕೂಡ ಆಗ್ತಿದೆ. ಹಾಗಾಗಿ ಶಿಶುಗಳ ಮುಖವನ್ನ ತುಂಬಾ ಭಯದಲ್ಲಿ ಇರಿಸಿ ತೋರಿಸ್ತೇನೆ. ನಂತರ ಯುದ್ಧ ಅಷ್ಟಲ್ಲಿ ಕಾಮನಾಗಿ ಶ್ರೀಕೃಷ್ಣ ಗೆಲ್ತಾನೆ. ಯಾಕೆಂದ್ರೆ ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಮತ್ತೆ ಇಲ್ಲೊಬ್ರು ಉದ್ದ ಕೋಟು ಟೋಪಿ ಹಾಕೊಂಡಿದ್ದಾರೆ. ಇವರು ಆಗಿನ ಕಾಲದ ಧರ್ಮಾಧಿಕಾರಿ, ಧರ್ಮಚಕ್ರ ಮತ್ತು ಧರ್ಮ ಬಂಧನ ಹೇಳ್ಕೊಂಡಿದ್ದಾರೆ. ಈಗ ಜಡ್ಜ್ಗಳಲ್ಲಿ ಹಾಕೊಂತಾರ ಲಾಂಗ್ ಓಪನ್ ಕೋಟನ್ನು ಹಾಕೊಂಡಿದ್ದಾರೆ. ಇದನ್ನ ಬ್ರಿಟಿಷರ ಕಾಪಿ ಅಂತ ಹೇಳ್ತಾರೆ. ಬಟ್ ಅವ್ರು ಬ್ರಿಟಿಷರು ಬಂದಾಗ 16ನೇ ಶತಮಾನ, ಇದನ್ನ 12ನೇ ಶತಮಾನದಲ್ಲೇ ಮಾಡಿದ್ದಾರೆ. ಅಂದ್ರೆ ಅವ್ರು ಬರೋಕ್ಕಿಂತ 400-500 ವರ್ಷಗಳ ಹಿಂದೆ ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ಉಡುಪುಗಳು ಡ್ರೆಸ್ ಗೊತ್ತಾಗ್ತದೆ.